ವೀಕ್ಷಕರೇ, ಇದೀಗ ನೀವು ನೋಡ್ತಾ ಇದ್ದೀರಾ ಸೂಫಿನಾಡು ಸುದ್ದಿ ಚಾನೆಲ್. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆ ನಿರ್ಬಂಧಿಸಿ. ಇದು ನಾವು ಹೇಳ್ತಿರೋದಲ್ಲ, ಪೋಷಕರ ಬೇಡಿಕೆ ಕೂಡ ಆಗಿದೆ. ಹೌದು ವೀಕ್ಷಕರೇ, ಇದನ್ನು ನಾವು ಯಾಕೆ ಹೇಳ್ತಿದ್ದೀವಿ ಅಂದರೆ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಗೆ ನಿರ್ಬಂಧ ಹೇರಬೇಕೆಂದು 80% ಪೋಷಕರು ಬೇಡಿಕೆಯನ್ನು ಮಂಡಿಸಿರುವಂಥ ಬಗ್ಗೆ ಬೀದರ್ ನಗರದಲ್ಲಿ ಪದವಿ ವಿದ್ಯಾರ್ಥಿಗಳು ನಡೆಸಿದಂತಹ ಸಮೀಕ್ಷೆಯೊಂದರಲ್ಲಿ ಬಹಿರಂಗವಾಗಿದೆ ನೋಡಿ. ಇನ್ನು ಬೀದರ್ ನಗರದ ಶಾಹೀನ್ ಪದವಿ ಕಾಲೇಜು ವಿದ್ಯಾರ್ಥಿಗಳು ಬೀದರ್ ನಗರದ ಓಲ್ಡ್ ಸಿಟಿ, ಫೈಜ್ಪುರ್, ಶಹಾಪುರ್ ಗೇಟ್, ರಾಜಗೊಂಡ ಕಾಲನಿ ಹಾಗೂ ಗುಂಪಾ ಪ್ರದೇಶದ ಒಟ್ಟಾರೆಯಾಗಿ 825 ಮನೆಗಳಿಗೆ ಭೇಟಿಯನ್ನ ಕೊಟ್ಟು ಪಾಲಕರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಇನ್ನು ಕಾಲೇಜಿನ ಪ್ರಾಚಾರ್ಯರಾದಂಥ ಅಫ್ರನಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಅಭಿಲಾಷ್ ಪೋಲ್ದಾಸ್, ಡಾಕ್ಟರ್ ಸಿ ರಾಜುಲ್ ಹಸನ್, ಪ್ರೊಫೆಸರ್ ಮೊಹಮ್ಮದ್ ಇಕ್ಲಾಕ್, ಪ್ರೊಫೆಸರ್ ಬಿಲಾಲ್ ಅಹಮದ್, ಪ್ರೊಫೆಸರ್ ಅಶ್ವಿನಿ ಹಾಗೂ ಇತರರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ತಮಗೇನನ್ಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೂಫಿನಾಡು. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಸಹೋದರರಿಗೆ ನಮ್ಮ ಶಾಹೀನ್ ಡಿಗ್ರಿ ಕಾಲೇಜ್ ವತಿಯಿಂದ ತಮಗೆಲ್ಲರಿಗೂ ತುಂಬ ಹೃದಯ ನಮಸ್ಕಾರಗಳು. ಹಾಗೂ ತಾವೆಲ್ಲ ನಡೆದಿದ್ರಿ, ಇಲ್ಲಿ ನಡೆದಿದ್ದಕ್ಕೆ ಅದಕ್ಕೂ ಕೂಡ ಧನ್ಯವಾದಗಳು. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಅಂದರೆ ದಿನಾಂಕ ಜನವರಿ 10ರಿಂದ ಶಾಹೀನ್ ಡಿಗ್ರಿ ಕಾಲೇಜ್ ವತಿಯಿಂದ ನಾವು ಬಂದಿದ್ದೀವಿ. ನಮ್ಮ ತಂಡದಲ್ಲಿ ನಮ್ಮ ಶಾಹೀನ್ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಅಫ್ರನಾಜ್ ಮೇಡಮ್ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ UPSC ಅಕಾಡೆಮಿಯ HOD ಆಗಿರುವಂಥ ಬಿಲಾಲ್ ಸರ್, ಇವರು ಗುಲ್ಬರ್ಗ ಮೂಲದವರು, ಇವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ನಮ್ಮ HOD ಆಗಿರುವಂಥ ಅಕೌಂಟೆನ್ಸಿ ಡಿಪಾರ್ಟ್ಮೆಂಟ್ HOD ಆಗಿರುವಂಥ ಇಕ್ಲಾಕ್ ಸರ್, ಇವರು ಬಿಹಾರ್ ಮೂಲದವರು, ಇವರು ಕೂಡ ಇಲ್ಲಿ ಉಪಸ್ಥಿತರಾಗಿದ್ದಾರೆ. ಹಾಗೂ ನಾನು ಅಭಿಲಾಷ್, ನಾನು ಕೂಡ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ HOD ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಅಶ್ವಿನಿ ಮೇಡಮ್ HOD ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ಅವರು ಕೂಡ ಇಲ್ಲಿದ್ದಾರೆ. ಅದೇ ರೀತಿಯಾಗಿ ಸಿರಾಜ್ ಸರ್, ಅವರು HOD ಪೊಲಿಟಿಕಲ್ ಸೈನ್ಸ್, ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಸೊ ನಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಿರೋ ಮುಖ್ಯ ಉದ್ದೇಶ ಏನಂದರೆ, ದಿನಗಳಲ್ಲಿ ಅಂದರೆ ಜನವರಿ 10ರಿಂದ ಫೆಬ್ರವರಿ 5ರವರೆಗೆ ಸುಮಾರು 1 ತಿಂಗಳವರೆಗೂ ನಾವು ಸಮೀಕ್ಷೆ ನಡೆಸಿದ್ವಿ, ಅಂದರೆ ಸರ್ವೆ. ನಮ್ಮ ವಿದ್ಯಾರ್ಥಿಗಳು, ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಾದ BA, BSc, BCom ಹಾಗೂ BCA ವಿದ್ಯಾರ್ಥಿಗಳು ಪರೀಕ್ಷೆ ಮುಗಿದ ನಂತರ ನಾವು ಅವ್ರಿಗೇನೋ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆಯಲ್ಲಿ ಅವ್ರಿಗೆ ತೊಡಗೊಳಿಸ್ಬೇಕು. ಈ ಶಿಕ್ಷಣ ಅಂದರೆ ಬರೀ ಒಂದು 4 ಗೋಡೆಗಳ ಮಧ್ಯೆ ಅಷ್ಟೇ ಇರಬಾರ್ದು, ಈ ಗೋಡೆಯಿಂದ ಆಚೆನೂ ಕೂಡ ಶಿಕ್ಷಣ ಕಲೆ ತುಂಬ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರ ಒಂದು ಮಾರ್ಗದರ್ಶನದಿಂದ ನಾವು ಮುಂದುವರೆದ್ವಿ. ಈ ಸಮೀಕ್ಷೆ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂತು. 3 ವಿಷಯಗಳ ಮೇಲೆ ನಾವು ಸಮೀಕ್ಷೆ ಮಾಡಿದ್ವಿ. ಶಾಹೀನ್ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ನಾವು ಇತ್ತೀಚೆಗೆ ನೋಡಿದ್ದೇವೆ, ಗಾಜಿಯಾಬಾದಲ್ಲಿ ಒಂದು ನಡೆದಂತಹ ಘಟನೆ. ಮೊಬೈಲ್ ಫೋನ್ ದುರ್ಬಳಕೆಯಿಂದ ಒಂದೇ ಕುಟುಂಬದ 3 ಮಕ್ಕಳು ಯಾವ ಥರ ಅವರ ಜೀವವನ್ನು ತೆತ್ತರುತ್ತೆ. ಈಗ ಮೊಬೈಲ್ ಫೋನ್ ಅಡಿಕ್ಷನ್ ಇದನ್ನು ಪ್ಯಾಂಡಮಿಕ್ ತರ ಕನ್ಸರ್ನ್ ಮಾಡ್ತಾ ಇದ್ದಾರೆ. ಹೇಗೆ ಕೋವಿಡ್ ಬಂದಿದೆ, ಪ್ಯಾಂಡಮಿಕ್ ಸಾಂಕ್ರಾಮಿಕ ರೋಗ ಹೇಳ್ಬೋದು ಅಂತ ಹೇಳಿದ್ರೆ, ಈಗ ಇದೇ ರೀತಿ ನಡೀತಾ ಹೋದ್ರೆ ನಮ್ಮ ಭಾರತದ ಭವಿಷ್ಯದ ಸವಾಲು ಏನಾಗ್ಬೋದು ನಮ್ಮ ಇಂದಿನ ಪೀಳಿಗೆ. ಇವಾಗ ನೋಡಿ, ಜೆನ್ಜಿ ಅವರ IQ ಲೆವೆಲ್ ಅವರ ಪೋಷಕರಿಗಿಂತ ಕಡಿಮೆ ಅಂತೇಳಿ ಇವಾಗ ಬಂದ ಸಮೀಕ್ಷೆಯಲ್ಲಿ ನಮಗೆ ವರದಿ ಆಗ್ತದೆ. ಈ ತರದ ಹಲವು ಸಮೀಕ್ಷೆಯನ್ನು ನಾವು ನಡೆಸಿದ್ದೇವೆ. ಫಸ್ಟ್ ಒನ್ ನಾವಿಲ್ಲಿ ಬೀದರಲ್ಲಿ ನಡೆಸಿದ ಯಾವುದು ಅಂತ ಹೇಳಿದ್ರೆ, ಮೊಬೈಲ್ ಫೋನ್ ಅಡಿಕ್ಷನ್. ನಾವು ಸುಮಾರು 7ರಿಂದ 8 ಕಾಲೋನೀಸ್ ಎಲ್ಲ ಹೋಗಿ ನಮ್ಮ ಮಕ್ಕಳು ಪೋಷಕರೊಟ್ಟಿಗೆ ಸಂವಾದಿಸಿ 4-5 ಕ್ವಶನ್ಸ್ ಅನ್ನು ಮಾಡಿದ್ರೆ, ಅದರಲ್ಲಿ ನಾವು 5 ಕೀ ಪಾಯಿಂಟ್ಸ್ ಅನ್ನು ನಾವು ನಿಮಗೆ ಕಾಪಿಯನ್ನು ಸಹ ನೀಡಿದ್ದೇವೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, 80% ಆಫ್ ಪೇರೆಂಟ್ಸ್ ಹೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾಸ್ ಬಿಲೋ 16 ಇಯರ್ಸ್ ಅದನ್ನು ಬ್ಯಾನ್ ಮಾಡುವಂತಹ ಕಾನೂನನ್ನು ತರಬೇಕು ಅಂತ ಹೇಳಿ ವಿನಂತಿಸಿದ್ದಾರೆ. ಈ ಜನರಿಗೆ ಗೊತ್ತಿದೆ ಕಸ ಹೊರಗಡೆ ಹಾಕಬಾರ್ದು ಅಂತೇಳಿ, ಆದ್ರೆ 60% ಜನರು ಅದನ್ನು ಫಾಲೋ ಮಾಡ್ತಿಲ್ಲ ಅಂತ ಖುದ್ದಾಗಿ ಹೇಳ್ತಿದ್ದಾರೆ.
60% ನಮ್ಗೆ ರೂಲ್ಸ್ ಎಲ್ಲ ಗೊತ್ತಿದೆ, ನಾವು ಕಸ ಎಲ್ಲಿ ಹಾಕ್ಬೇಕು ಅಂತ ಅಲ್ಲಿ ಹಾಕ್ತಿದ್ದೇವೆ ಅಂತ ಹೇಳಿ ಅವ್ರು ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಅವರು. ಇದೊಂದು ಇದು ಮಾಡಿದ್ದೇವೆ ಸಮೀಕ್ಷೆ. ಇನ್ನು 3ನೇ ಸಮೀಕ್ಷೆ ನಾವು ಮಾಡಿದ್ದು ಮಹಿಳೆಯರಲ್ಲಿ ಕಾನೂನಿನ ಮಾಹಿತಿ ಎಷ್ಟಿದೆ ಅಂತ ಹೇಳಿ. ನಾವು ಇದರಲ್ಲಿ ಬೇಸಿಕ್ ರೈಟ್ ಟು ಎಜುಕೇಶನ್ ಕೇಳಿದೆವು. ಇದು 80 to 85% ನಮಗೆ ರೈಟ್ ಟು ಎಜುಕೇಶನ್ ಗೊತ್ತಿದೆ. ಮತ್ತೆ ಇನ್ನೊಂದು ನಾವು ಕೇಳಿದಂತೆ ಮೇಜರ್ ಕನ್ಸರ್ನ್ ಡಿಜಿಟಲ್ ಅಬ್ಯೂಸ್. ನೀವು ಎಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗೆ ಒಳಪಟ್ಟಿದ್ದೀರಿ, ಟ್ರೋಲ್ ಅಂತೇಳಿ ಆಗಿರ್ಬೋದು, ಇನ್ನಿತರ ಡಿಜಿಟಲ್. 20.99% ಹುಡುಗಿಯರು ಹೇಳಿದ್ದಾರೆ ನಮ್ಗೆ ಟ್ರೋಲ್ ಒಂಥರದ ಅಬ್ಯೂಸ್ ಆಗಿದೆ. ಇದು ಆದ್ರೆ ನೀವು ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಮಾಡ್ತೀರಿ, ಅದರಲ್ಲಿ ಸರ್ ಬರೀ 2-3% ಜನರಿಗೆ ಗೊತ್ತಿದೆ ಹೇಗೆ ಅಪ್ರೋಚ್ ಆಗ್ಬೇಕು ಅಂತೇಳಿ. ಈ ತರದ ಕಾನೂನು ಮಾಹಿತಿಯನ್ನು ಎಲ್ಲ ಜನಸಾಮಾನ್ಯರಿಗೆ, ಮಹಿಳೆಯರಿಗೆ ರೀಚ್ ಆಗುವ ತರ ಒಂದು ಇನ್ನು ಮುಂದೆ ಹೈಯರ್ ಲೆವೆಲ್ ಅಲ್ಲಿ ಸರ್ ನಡಿಬೇಕು ಅಂತ ಹೇಳಿ ನಮ್ಮ ಒಂದು ಆಶಯ. ಧನ್ಯವಾದಗಳು ಸರ್.